ಭವಿಷ್ಯದ ಮುಂದುವರಿದ ಭಾಗವಾಗಿರುವ ಮಕ್ಕಳಿಗೆ ಮನೆಯಲ್ಲಿಯೇ ತಾಯಂದಿರು ಉತ್ತಮ ಸಂಸ್ಕಾರ ನೀಡಿದೆ ಆದಲ್ಲಿ ಶಾಲಾ ಕಾಲೇಜುಗಳ ಭಾರ ಕಡಿಮೆಯಾಗುತ್ತದೆ ಎಂದು ಆದಿಚುಂಚನಗಿರಿ ಪೀಠ ಅಧ್ಯಕ್ಷ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ತಿಳಿಸಿದರು. ಸೋಮವಾರ ತಾಲೂಕಿನ ಗಂಗೂರು ಗ್ರಾಮದ ನೆಹರು ಸ್ಮಾರಕ ಗ್ರಾಮಾಂತರ ಪ್ರೌಢಶಾಲಾ ಆವರಣದಲ್ಲಿ ನೂತನ ಕಟ್ಟಡ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಬಳಿಕ ನಡೆದ ವೇದಿಕೆ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಅವರು, ಆಧುನಿಕವಾಗಿರುವಂತಹ ವಿದ್ಯೆ ಆಧುನಿಕ ಜಗತ್ತಿನ ಸಂವಹನ ಮಾಡಲಿಕ್ಕೆ ಬೇಕು. ಅದನ್ನ ನಮ್ಮ ಬಿಜೆ ಶಿಕ್ಷಣ ಸಂಸ್ಥೆ ಕೊಡಲಿದೆ. ಆದರೆ ಅಂತರಂಗಿತದಲ್ಲಿ ಆಧುನಿಕತೆಗೆ ಇಂಬು ಕೊಡುವ ನಿಟ್ಟಿನಲ್ಲಿ ಮೂಲವಾಗಿ ಬೇರಿನ ರೂಪದಲ್ಲಿ ಬೇಕಾಗಿರುವಂತಹ ಶಕ್ತಿಯನ್ನ ತಾಯಂದಿರೇ ಕೊಡಬೇಕು. ಅಂತಹ ಜವಾಬ್ದಾರಿಯನ್ನ ಎಲ್ಲ ತಾಯಂದಿರು ಹೊತ್ತುಕೊಳ್ಳಬೇಕೆಂದು ಹೇಳಿದರು. ಓದ್ಲಿಲ್ಲ ಅಂತಂದ್ರೆ ಈ ತರ ಎಲ್ಲ ವಿದ್ಯಾಸಂಸ್ಥೆ ಮಾಡ್ಲಿಕ್ಕೆ ಮಠಗಳು ಇಂಥ ವ್ಯವಸ್ಥೆಗಳು ಬಂದು ಒಳ್ಳೆ ಎಜುಕೇಶನ್ ಕೊಟ್ಬಿಟ್ಟು ಈಗ ಭಾರತ ದೇಶದ ಮಕ್ಕಳು ಎಷ್ಟು ಬುದ್ಧಿವಂತರಾಗೋಗಿದ್ದಾರೆ ಅಂತಂದ್ರೆ ಅವ್ರು ನಿಮ್ ಕೆಲಸ ಎಲ್ಲ ಕಿತ್ಕೊಂಡ್ ಬಿಡ್ತಾರೆ. ಸ್ಟಡಿ ಪ್ರಾಪರ್ಲಿ. ಇಫ್ ಯು ಡೋಂಟ್ ಸ್ಟಡಿ ದೇ ಆರ್ ಗೋಯಿಂಗ್ ಟು ಸ್ನ್ಯಾಚ್ ಯುವರ್ ಆಪರ್ಚುನಿಟೀಸ್. ಇದಕ್ಕೆ ನನಗೆ ಒಬಾಮಾ ಅಲ್ಲಿ ದೇಶದ ಅಧ್ಯಕ್ಷ ಆಗಿದ್ದಾಗ ಹೇಳ್ತಾ ಇದ್ರು. ಆ ದೇಶದ ದೊಡ್ಡ ಅಧ್ಯಕ್ಷ ಶಾಲಾ ಕಾಲೇಜುಗಳಿಗೆ ಹೋದಾಗ ಹೇಳ್ತಿದ್ದಂತೆ, ಯು ಅಮೆರಿಕನ್ ಚಿಲ್ಡ್ರನ್ ಶುಡ್ ಸ್ಟಡಿ ವೆಲ್. ನೀವು ಅಮೆರಿಕ ದೇಶದ ಮಕ್ಕಳು ಸರಿಯಾಗಿ ಓದ್ಬೇಕು. ಹೇಗೆ ಓದ್ಬೇಕು ಅಂತ ಈಗ ಬೆಂಗಳೂರಿನಲ್ಲಿ ಹುಡುಗರು ನೋಡಿ ಕಲ್ತ್ಕೊಂಡು ಬಂದಿತ್ತು. ಯಾಕೆ ಗೊತ್ತಾ, ಬೆಂಗಳೂರಲ್ಲಿ ಓದಿದ ಎಲ್ಲ ಇಂಜಿನಿಯರ್ಸ್ಗಳು ಅಮೆರಿಕ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ರು. ಇಷ್ಟೆಲ್ಲ ಪ್ರಗತಿ ಆಗ್ಲಿಕ್ಕೆ ಒಂದೊತ್ತು ಊಟ ಇಲ್ಲದ ಸಂದರ್ಭದಿಂದ ಈ ಸಂದರ್ಭಕ್ಕೆ ಬರ್ಲಿಕ್ಕೆ ಎಜುಕೇಶನ್ ಇಲ್ದಲೇ ಮರಡ್ತಾ ಇದ್ದಂತ ನೆನ್ಪಿಟ್ಕೊಳ್ಳಿ. ನಮಗೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ 20% ಅಷ್ಟೇ, 15-20% ಅಷ್ಟೇ ಲಿಟ್ರಸಿ ರೇಟ್ ಇದ್ದದ್ದು. ಈಗ ಎಷ್ಟಾಗಿದೆ? 80% ಕ್ರಾಸ್ ಆಗಿದೆ. ಇಷ್ಟೆಲ್ಲದಕ್ಕೂ ಕೂಡ ಈ ರೀತಿಯ ವಿದ್ಯಾಸಂಸ್ಥೆಗಳನ್ನು ಪ್ರಾರಂಭ ಮಾಡಿದಂತಹ ಆ ಕಾಲದ ಹಿರಿಯರು, ಮಠ ಮಂದಿರಗಳು, ಸರ್ಕಾರಗಳು ಎಲ್ಲ ತೆಗೆದುಕೊಂಡಂತ ಒಂದು ನಿರ್ಧಾರಗಳು ಇವತ್ತು ನಮ್ಮ ಹಳ್ಳಿಗೂ ಕೂಡ ವಿದ್ಯೆ ತಲುಪಾಗಿದೆ. ಅದೇ ವಿದ್ಯೆ. ಶಾಸಕ ಮಂಜು ಮಾತನಾಡಿ, ಇವತ್ತು ಗಂಗೂರು ಗ್ರಾಮ ನಮ್ಮ ಚುಂಚನಗಿರಿ ಮಠದ ಹಿರಿಯ ಶ್ರೀಗಳ ಸ್ಪರ್ಶದಿಂದ ಪಾವನಗೊಂಡಿದೆ. ಅಲ್ಲದೆ ನಮ್ಮ ಗ್ರಾಮೀಣ ಶಾಲೆ ಬಿಜಿಎಸ್ಗೆ ಅಧಿಕೃತವಾಗಿ ಸೇರ್ಪಡೆಗೊಳ್ಳುತ್ತಿರುವುದು ಸಹ ಗ್ರಾಮೀಣ ಭಾಗದ ಎಲ್ಲ ವರ್ಗದ ಮಕ್ಕಳಿಗೆ ಅತ್ಯುತ್ತಮ ಶಿಕ್ಷಣ ದೊರೆಯುವ ಆಶಾಭಾವನೆಯನ್ನ ಹೊಂದಿದ್ದೇನೆ. ಅದೇ ರೀತಿ ಅರಕಲಗೂಡು ಪಟ್ಟಣದಲ್ಲಿನ ಕುವೆಂಪು ಭವನವನ್ನು ಸಹ ಚುಂಚನಗಿರಿ ಮಠಕ್ಕೆ ವಹಿಸುತ್ತಿದ್ದೇನೆ. ಕಾವೇರಿ ತೀರದಲ್ಲಿ ಮಠಕ್ಕೆ ಸ್ಥಳಾವಕಾಶ ಕಲ್ಪಿಸುವ ಗುರುತರ ಜವಾಬ್ದಾರಿ ಸಹ ನನ್ನ ಮೇಲಿದೆ. ಆ ಕೆಲಸವನ್ನು ಸಹ ನಿರ್ವಹಿಸುವೆ ಎಂದು ಭರವಸೆ ನೀಡಿದರು.